ಗಿಫ್ಟ್ ನೀವ ನೋಡಿದ್ರಲ್ಲ ಹೆಂಗ್ ಕೊಟ್ಟಿವಿ ಅಂತಂದು. ಅಲ್ರಿ ಇವರು ರೈತರ ಮಕ್ಕಳಾಗಿ ಬಂದು ಅಲ್ಲ ರಾಜಕೀಯ ನಾಟಕ ಆಡ್ಬಾರ್ದಲ್ಲ, ಏನಂತೀರಿ? ಅವ್ರು ನಿಜವಾದ ರೈತರ ಮಗ ಆಗಿದ್ರೆ ಎಲ್ಲ ಕಡೆ ಬರ್ಬೇಕಾಗಿತ್ತು. ಒಬ್ಬ ರೈತ ಇದ್ರು ಕೂಡ ಅವ್ರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳಬೇಕಾಗಿತ್ತು, ನಿನ್ನಿಂದ ನಾನು ಅದೇನೆ ಅಂತಂದು. ಗುಂಪಿನಾಗ ಗೋವಿಂದ ಹೋಗಿ ಪ್ರಚಾರ ತೊಗೊಂಡು ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತೊಗೊಂಡು ಇಡೇ ಟಿವಿ ಎಲ್ಲ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ. ಯಾಕೆ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು. ಅಮಿತ್ ಶಾ ಅವ್ರಿಗೆ ನಿಮ್ಗೆ ಶುಭಾಶಯ ತಿಳಿಸಿರಲ್ಲ ಮುಂಜಾನೆಯಾಗ, ನಮಸ್ತೆ ಸರ್, ಪ್ರಣಾಮ್ ಸರ್ ಅಂದ್ರಲ್ಲ ನೀವು. ಬೆಳಗಾಂ ಮೇ ಫಾರ್ಮರ್ ಕಾ ಪ್ರೊಟೆಸ್ಟ್ ಆಯ್ತು ಸರ್ ಎಲ್ಲ ನೀ ಹಿಂದೆ ಮಾತಾಡ್ದಲ್ಲ. ನಾನು ಕೇಳೇನು ಮುಂಜಾನೆಯಾಗ. ಅದು ಎದಕ್ಕೆ ಹೋರಾಟ ಮಾಡಿದ್ರಂತ ನಿಮ್ಮ ಅಮಿತ್ ಶಾ ಅವ್ರು ಕೇಳಿಲ್ಲನ್ರಿ? ಅಮಿತ್ ಶಾ ಅವ್ರು ಎದಕ್ಕೆ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ? ಮತ್ತು ಉತ್ತರನೇ ಇಲ್ಲ. ಫಾರ್ಮರ್ ಹೋರಾಟ ಮಾಡತ್ತಾರ, ನಾನು ಅಲ್ಲದನಿ ಅಂತ ಹೇಳ್ಯಾನ ಅಷ್ಟ. ಅವ ಅಲ್ಲಿಂದ ಹೇಳಿಲ್ಲ, ನಿನಗೆ ಕೇಳಿಲ್ಲನ ಏನು ಎದಕ್ಕೆ ಹೋರಾಟ ಮಾಡತ್ತಾರ ಅಂತಂದು? ಕೇಳಿರ್ತಾರ, ಯಾಕೆ ಕೇಳಿರಲ್ಲ? ನಿಮ್ಮದು ಐತಿ ಅದ್ರಾಗ ಪಾತ್ರ, ನೀವು ಕೊಡಬೇಕು. ರೈತರಿಗೆ ಸಹಾಯ ಮಾಡಿರಿ ಸಾಹೇಬ್ರ ಅನ್ಬೇಕು. ಕೇಂದ್ರದಾಗ ನಿಮ್ಮ ಸರ್ಕಾರನ ಐತಲ್ಲಪ್ಪ, ಕೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? ಪ್ರತಿಯೊಬ್ಬ ರೈತ ಬೆಳಗಾವಿ ಜಿಲ್ಲೆದ ಹೋರಾಟ ಕೂತ್ಕೊಂಡನಂದ್ರೆ ಎಲ್ಲರಿಗೆ ಸಮಾಧಾನ ಮಾಡೋಂಥ ಗುಣ ನಿಮ್ಮಲ್ಲಿ ಇರಬೇಕು. ನಾಯಕರ ಲಕ್ಷಣ ಅದು. ಇಲ್ಲ ಅಂತಂದ್ರೆ ಅವ್ರ ನಾಯಕಿನ 7 ಕಡೆ ಅಂತ ನಾಯಿಗೆ ಪೋಸ್ಟರ್ ಅಂಟಿಸಿದ್ವಿ ನಾವು. ಆ ಥರ ಗಿಫ್ಟ್ ಕೊಟ್ವಿ. ಅರ್ಥ ಆಯ್ತಾ ಸರ? ಹೌದಲ್ರಿ? ಹೆಂಗಿತ್ತು ನಮ್ಮ ಗಿಫ್ಟು ಹೇಳಿ ಸರ್. ಇಡೀ ರಾಜ್ಯ ಜನರ ನೋಡ್ರಲ್ಲ, ಇದಾವ ನಮ್ಮ ಉತ್ತರ. ಜಿಲ್ಲೆಗಳು ಯಾಕೆ ಬಂದಿಲ್ಲ ಅಂತ ನೀವು ಕೇಳತ್ತೀರಿ. ಅವ್ರ ಮನೆ ಕುತ್ಕೊಂಡಾರ, ನಾವು ಸ್ವಾಗತ ಮಾಡಿದ್ವಿ, ಓಕೆ. ಇವ್ರ ಥರ ಒಂದ ಕಡೆ ಹೋಗಿ ಇವ್ ಪ್ರಚಾರ ಹುಚ್ಚು ಮತ್ತು ಪಕ್ಷಕ್ಕಾಗಿ ಇವ್ರ ಪ್ರಚಾರ ಹೆಂಗೆ ತೊಗೊಂಡು ಹೋದ್ರೆ ಹಂಗೆ ತೊಗೊರ್ಲಿಲ್ಲ ಅವ್ರು. ಅದಕ್ಕೆ ಅವ್ರಿಗೆ ನಾವು ಸ್ವಾಗತ ಮಾಡಿ ಏನಂತೀರಿ, ಅವರೆಲ್ಲೇ ಕೂತ್ಕೊಳ್ಳಿ. ಇವ್ರ ಥರ ಇವ್ರು ನಾಟಕ ಮಾಡಲಿಲ್ಲ ರಾಜಕೀಯವಾಗಿ. ಹಾಗಾಗಿ ಇವ್ರಿಗೆ ಸರಿಯಾಗಿ ಬರ್ತಡೇ ಗಿಫ್ಟ್ ಕೊಟ್ಟಿದ್ದೀನಿ. ವಿಜಿಗೆ ಹೋಗಿ ಮುಟ್ಟಿಸ್ರಿ ದಯಮಾಡಿ ಎಲ್ಲರೂ. ಏನಂತೀರಿ? ಜೂಮ್ ಹಾಕಿ ತೋರಿಸ್ರಿ ದಯವಿಟ್ಟು. ನಮ್ಮ ರೈತ ಅಣ್ತಮ್ಮಂದ್ರ ಜೊತೆಗೆ ನಾನು ಬರ್ತಡೇ ಗಿಫ್ಟ್ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೀನಿ. ಮೋದಿ ಅವ್ರಿಗೆ ಕಳಿಸ್ಬೇಕಿದ್ದೀನೆಲ್ಲ, ಕಳಿಸ್ರಿ ದಯಮಾಡಿ, ಕಳಿಸ್ರಿ ಅಣ್ತಮ್ಮಂದ್ರೆ ಕಳಿಸ್ರಿ. ಈ ರೀತಿ ನಾಟಕ ಎಲ್ಲ ಮಾಡ್ಕೊಂಬಂದು ನಿಮ್ಮ ರಾಜಕೀಯಕ್ಕಾಗಿ ಇದನ್ನು ಬೇಳೆ ಬೇಸಿಗೆನಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಹಿಂಗೆ ಬೇಳೆ ಬೇಸಿಗೆನಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಇದೇ ಥರ ಗಿಫ್ಟ್ ಕೊಡ್ತೇವೆ ಅಂತ ಹೇಳ್ತೇನೆ ನಾನು. ಏನಂತೀರಿ ಸರ? ಹೌದಲ್ರಿ? ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳಿ.